ನಮಸ್ತೆ. ಯುದ್ಧ ವಿವಿಧ ರೂಪಗಳನ್ನು ಪಡೀತಾ ಇದೆ. ಅದರ ಪರಿಣಾಮ ಅಂತೂ ಎಲ್ಲರಿಗೆ ಕಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯಿತು, ಗ್ಯಾಸ್ ಸಿಗೋದು ಅಪರೂಪ ಆಯಿತು, ಹೋಟೆಲ್ಗಳು ಮುಚ್ಚೋದು ಕಾಮನ್ ಆಗಿದೆ. ಇದರ ಮಧ್ಯೆ ಇನ್ನು ರಸಗೊಬ್ಬರದ ಕೊರತೆ ತುಂಬ ಉಂಟಾಗಿ ಆಹಾರದ ದೊಡ್ಡ ಕೊರತೆ ಉಂಟಾಗ್ಬೋದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಹಿರಿಯ ಮಿತ್ರರಾದ ಪ್ರೊಫೆಸರ್ KC ಬಸಪ್ಪನವರು ಯುದ್ಧದ ಬಗ್ಗೆ ಸ್ವಲ್ಪ ಮಾರ್ಪಾಟು ಮಾಡಿ ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ಶೀರ್ಷಿಕೆ: ಕಲ್ಪವೃಕ್ಷದ ಸುಳಿಯ ಸುಡುವವರು. ಕಲ್ಪವೃಕ್ಷದ ಸುಳಿಯ ಸುಡುವವರು. ಮೈತುರಿಕೆ ಹೆಚ್ಚಾದ ಮದ್ದಾನೆಗಳು. ಮೈತುರಿಕೆ ಹೆಚ್ಚಾದ ಮದ್ದಾನೆಗಳು ಅಂಬರದ ಬಯಲಲ್ಲಿ ಅಲೆಯ ಮೇಘಗಳಂತೆ. ಮದ್ದಾನೆಗಳು ಗುದ್ದಾಡಿಕೊಳ್ಳುವಾಗ ಬಿದ್ದೋಡಿ ಗುಬ್ಬಿಗಳು ಬೇಡೆಂದು ಹೇಳುವುದು ಸಾಧ್ಯವುಂಟೆ? ಬಿದ್ದೋಡಿ ಗುಬ್ಬಿಗಳು ಬೇಡೆಂದು ಹೇಳುವುದು ಸಾಧ್ಯವುಂಟೆ? ಗುದ್ದಾಡಿಕೊಳ್ಳಿರಿ ನೀವು, ಗುದ್ದಾಡಿಕೊಳ್ಳಿರಿ ನೀವು, ಬೇಡ ಎನ್ನಲು ನಾವ್ಯಾರು? ಬೇಡ ಎನ್ನಲು ನಾವ್ಯಾರು? ಬೇಡ ಎನ್ನಬೇಕಾದವರೇ ಬಾಯಿ ಮುಚ್ಚಿಕೊಂಡಿರುವಾಗ ನಿಮ್ಮ ಗುದ್ದಾಟಕ್ಕೆ ಯುದ್ಧ ಸಂಹಿತೆಯೊಂದಿದೆಯಲ್ಲ. ನಿಮ್ಮ ಗುದ್ದಾಟಕ್ಕೆ ಯುದ್ಧ ಸಂಹಿತೆಯೊಂದಿದೆಯಲ್ಲ. ಅದ ಬಿಟ್ಟು ಅಮಾಯಕರನ್ನೆಲ್ಲ ಬೆಂಕಿ ಉಂಡೆಯ ಮೇಲೆ ಎರಚುತ್ತಿರಲ್ಲ. ಅದ ಬಿಟ್ಟು ಅಮಾಯಕರಿಗೆಲ್ಲ ಬೆಂಕಿ ಉಂಡೆಯ ಎರಚುತ್ತಿರಲ್ಲ. ಎಷ್ಟು ಸರಿ, ಎಷ್ಟು ಸರಿ. ನಡುರಾತ್ರಿ ಕತ್ತಲಲ್ಲಿ ಗುಡುಗು ಮಿಂಚುಗಳ ಆರ್ಭಟವು. ಹರಿದು ಚೂರಾದ ನಿಮ್ಮೆಲ್ಲ ಶಸ್ತ್ರಾಸ್ತ್ರಗಳು ಬೆಂಕಿ ಉಂಡೆಯಾಗಿ ಬೀಳುತ್ತಿವೆಯಲ್ಲ ಇಳೆಗೆ. ನಿಮ್ಮೆಲ್ಲ ಶಸ್ತ್ರಾಸ್ತ್ರಗಳು ಬೆಂಕಿ ಉಂಡೆಯಾಗಿ ಬೀಳುತ್ತಿವೆಯಲ್ಲ ಇಳೆಗೆ. ಆಲಿ ಕಲ್ಲುಗಳ ತೆರದಿ ಅದರಡಿ ಸಿಕ್ಕ ಮನೆ ಮಠಗಳು, ಚೆಲುವತ್ತ ಹೂ ಗಿಡಗಳು, ಎಳೆಯ ಹಸು ಗೂಸುಗಳು ದರದರನೆ ದರೆಗುರುಳಿ ನೆತ್ತರ ಪ್ರವಾಹದಲ್ಲಿ ಕೊಚ್ಚುತ್ತಿವೆಯಲ್ಲ. ಅದರಡಿ ಸಿಕ್ಕ ಮನೆಮಠಗಳು, ಚೆಲುವತ್ತ ಹೂ ಗಿಡಗಳು, ಎಳೆಯ ಹಸುಗೂಸುಗಳು ದರದರನೆ ದರೆಗುರುಳಿ ನೆತ್ತರ ಪ್ರವಾಹದಲ್ಲಿ ಕೊಚ್ಚುತ್ತಿವೆಯಲ್ಲ. ಜೀವಜಾತಗಳ ಹಸುಳೆಗಳ ಹಸಿವು ತುಂಬಿಸುವ ಮಂತ್ರದಂಡವೊಂದು ಇಹುದೇನೋ ನಿಮ್ಮಲ್ಲಿ? ನೋಡಿ, ಕವಿ ಪ್ರಶ್ನೆ ಕೇಳ್ತಾ ಇದ್ದೇನೆ. ಜೀವಿ ಜಾತಗಳ ಹಸುಳೆಗಳ ಹಸಿವು ತುಂಬಿಸುವ ಮಂತ್ರದಂಡವೊಂದು ಇಹುದೇನೋ ನಿಮ್ಮಲ್ಲಿ? ಕ್ಷಿಪಣಿಗಳ ಗುಡುಗು, ದ್ರೋಣ್ಗಳ ಕೋಲ್ಮಿಂಚು ನಿಷ್ಪಾಪಿ ಜೀವಿ ಜಾತಗಳ ದಹಿಸಿ ಮಸಣ ಕೆಳೆಯುತ್ತಿವೆ. ಆಡಿಬಿಡಿ ನಿಮ್ಮ ಮೈಯಲ್ಲಿ ನೆಣ ಇರುವವರೆಗೆ. ಆಡಿಬಿಡಿ ನಿಮ್ಮ ಮೈಯಲ್ಲಿ ನೆಣ ಇರುವವರೆಗೆ. ನೀವುಗಳು ಹೆಣವಾಗುವವರೆಗೆ. ನಮಗದರ ಗೋಜಿಲ್ಲ. ನಮಗಿರುವುದು ಒಂದೇ ನೋವು. ಇಳೆಯ ಒಳಕ್ಕೆ ವಿಷದ ನಾಳವ ಇಳಿಬಿಟ್ಟು ಅಲ್ಲಿ ಮುಪ್ಪುರಿಗೊಂಡ ಜೀವಾಮೃತದ ಒಡಲಿಗೆ ಆಕ್ರೋಶದ ಸಿಡಿಲು ಕಾರ್ಕೋಟಕ ವಿಷ ಉಣಿಸುತ್ತಿವಿರಲ್ಲ. ಇಳೆಯ ಒಳಕ್ಕೆ ವಿಷದ ನಾಳವ ಇಳಿಬಿಟ್ಟು ಅಲ್ಲಿ ಮುಪ್ಪುರಿಗೊಂಡ ಜೀವಾಮೃತದ ಒಡಲಿಗೆ ಆಕ್ರೋಶದ ಸಿಡಿಲು ಕಾರ್ಕೋಟಕ ವಿಷ ಉಣಿಸುತ್ತಿರುವಿರಲ್ಲ. ನ್ಯಾಯವೇ? ಸುಳಿಯೇ ಸುಟ್ಟು ಹೋದ ಮೇಲೆ ಕಲ್ಪವೃಕ್ಷದ ಗರಿಗಳು ಉದುರಿ. ಸುಳಿಯೇ ಸುಟ್ಟು ಹೋದ ಮೇಲೆ ಕಲ್ಪವೃಕ್ಷದ ಗರಿಗಳು ಉದುರಿ ಹೊಂಬಾಳೆಗಳು ಬಾಡಿ ಪ್ರಗತಿ ವೃಕ್ಷದ ಬುಡವೇ ನಶಿಸಿ ಹೋಗುವುದಲ್ಲ. ಹೊಂಬಾಳೆಗಳು ಬಾಡಿ ಪ್ರಗತಿ ವೃಕ್ಷದ ಬುಡವೇ ನಶಿಸಿ ಹೋಗುವುದಲ್ಲ. ಜೀವಿ ಸಂಕುಲಗಳ ನೆಲೆಯನ್ನೇ ಮಸಣಗೊಳಿಸುತ್ತಿರುವಿರಲ್ಲ. ನಿಮ್ಮನ್ನು ಮನುಜರೆನ್ನಬಹುದೇ ಅಂತ ಹೇಳಿ ಕವಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಯುದ್ಧ ಕೋರರಿಗೆ, ಯುದ್ಧ ಪಿಪಾಸುಗಳಿಗೆ ಮತ್ತು ಯುದ್ಧಕ್ಕೆ ಯಾವ ಮಾತುಗಳನ್ನು ಆಡದೆ ಮೌನವಾಗಿರೋರಿಗೆ
ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ನಾವು ಎಚ್ಚೆತ್ತುಕೊಳ್ಳಬೇಕು. ವಿಶ್ವದ ಎಲ್ಲ ನಾಗರಿಕರು, ಆ ಯುದ್ಧಕೋರ ದೇಶಗಳ ನಾಗರಿಕರು ಸೇರಿ ಶಾಂತಿಯ ಬಗ್ಗೆ ಹೋರಾಡಬೇಕು ಅಂತಕ್ಕಂಥ ತಹವನ್ನು ಈ ರೂಪದಲ್ಲಿ ಪ್ರೊಫೆಸರ್ ಕೆ.ಸಿ. ಬಸಪ್ಪನವರು ವ್ಯಕ್ತಪಡಿಸಿದ್ದಾರೆ. ನಾವು ಅದಕ್ಕೆ ಧ್ವನಿಗೂಡಿಸೋಣ. ಒಟ್ಟಿಗೆ ಶಾಂತಿಗಾಗಿ ನಮ್ಮ ಕೊಡುಗೆಯನ್ನು ಕೊಡೋದಕ್ಕೆ ಸಿದ್ಧರಾಗೋಣ.